ಇನ್ನು ಮುಡಾ ಹಗರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಲೋಕಾಯುಕ್ತ ಪೊಲೀಸರು ಕ್ಲೀನ್ ಚಿಟ್ ನೀಡಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಫುಲ್ ಖುಷಿಯಾಗಿದ್ದಾರೆ. ಆದರೆ ಈ ವರದಿಯಲ್ಲಿನ ಒಂದು ಎಡವಟ್ಟು DCM ಅನ್ನುವಂಥ ಒಂದು ಪದ ದೊಡ್ಡ ಸಂಕಷ್ಟಕ್ಕೆ ಕಾರಣವಾಗಿದೆ. ಏನು DCM ಕೇಳಿ. ಸಿದ್ದರಾಮಯ್ಯಗೆ ಸಂಕಷ್ಟ ತಂದಿಟ್ರ ದೇವರಾಜು. DCM ಪದ ಕೇಳಿಯೇ ಬೆಚ್ಚಿ ಬಿದ್ರ ಸಿಎಂ ಸಿದ್ದರಾಮಯ್ಯ ಮೂಡಾ ಸೈಟ್ ಸಂಕಷ್ಟದಿಂದ ಪಾರಾದ್ರು ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ಲೋಕಾಯುಕ್ತ ವರದಿಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಹೊರಬಿದ್ದಿದೆ. ದೇವರಾಜು ಬರೆದ ಪತ್ರದಲ್ಲಿ DCM ಅಂತ ಉಲ್ಲೇಖಿಸಲಾಗಿದೆ. ಅದನ್ನ ಗಮನಿಸ್ತಾ ಇದ್ರೆ ಸಿದ್ದರಾಮಯ್ಯ ಲಾಬಿ ಮಾಡಿದ್ರ ಅನ್ನೋ ಅನುಮಾನ ಮೂಡಿದೆ. ದೇವರಾಜು ಬರೆದ ಪತ್ರದಲ್ಲಿ DCM ಎಂಬ ಅಂಶ ಉಲ್ಲೇಖವಾಗಿತ್ತು. 1996ರಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ಕೈಬಿಡಲು ಆತ ಅರ್ಜಿ ಬರೆದಿಲ್ಲ. ಅದೇ ಪತ್ರದ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಪ್ರಶ್ನೆ ಕೇಳಿದ್ರು. ಆದ್ರೆ ನಾನು DCM ಎಂದು ಬರದೇ ಇಲ್ಲ ಅಂತ ದೇವರಾಜು ಉತ್ತರಿಸಿದ್ದಾರೆ. ಆದ್ರೆ ಅರ್ಜಿಯಲ್ಲಿ DCM ಎಂಬ ಪದ ಬಂದಿದ್ದು ಹೇಗೆ ಅನ್ನೋದೇ ಸದ್ಯದ ಪ್ರಶ್ನೆ. ಮಲ್ಲಿಕಾರ್ಜುನ ಸ್ವಾಮಿಯವರು 1996ರ ಇಸ್ವಿಯಲ್ಲಿ ಭೂ ಸ್ವಾಧೀನ ಕೈಬಿಡದಲ್ಲಿ ಮನವಿ ಪತ್ರ ಸಲ್ಲಿಸಿದ್ದಾರೆ. ಆ ಮನವಿ ಪತ್ರ ಒಂದು ಮೂಲೆಯಲ್ಲಿ DCM ಅಂತೇಳಿ ಬರೆದಿದ್ದಾರೆ ಅನ್ನೋದು ಕಂಡು ಬಂದಿದೆ. DCM ಅಂದ್ರೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತೇಳಿ ಗೊತ್ತಾಗುತ್ತೆ. ಡೆಪ್ಟಿ CM ಆಗಿದ್ದವರು ಅಂದರೆ ಉಪಮುಖ್ಯಮಂತ್ರಿ ಆಗಿದ್ದವರು ಸಿದ್ದರಾಮಯ್ಯ. ಅವರ ಒಂದು ಅರ್ಜಿ ಅಂದರೆ ಅವರ ಕಡೆಯವರ ಒಂದು ಅರ್ಜಿ ಅನ್ನೋ ಒಂದು ಪ್ರಭಾವಕ್ಕೋಸ್ಕರ DCM ಬರೋದು ಸ್ಪಷ್ಟ ಕಂಡು ಬರುತ್ತೆ. ದೇವರಾಜ್ ಅವರು ಏನು ಭೂ ಮಾಲೀಕ ಅಂತ ಹೇಳ್ತಾರೆ, ಆ ದೇವರಾಜ್ ಅವರು ಕೊಟ್ಟರಂತ 4ನೇ ಆರೋಪಿ. ಅಲ್ಲಿಂದನೇ ಸಿದ್ದರಾಮಯ್ಯ ಪ್ರಭಾವ ಬೀರಿದೆ ಅನ್ನೋದು ಸ್ಪಷ್ಟವಾಗಿದೆ. ಮತ್ತೆ 14 ಸೈಟ್ ವಾಪಸ್ ಕೇಳ್ತಾರಂತೆ ಸಿದ್ದರಾಮಯ್ಯ. ತಂದೆಯವ್ರಿಗೆ ಅದರಿಂದ ತೊಂದರೆ ಆಗಬಾರ್ದು. ಅವ್ರು 45 ವರ್ಷಗಳಿದ್ದ ರಾಜಕೀಯ ಪಯಣದಲ್ಲಿ ಯಾವತ್ತೂ ಕೂಡ ಆ ರೀತಿ ಆರೋಪ ಬಂದಲ್ಲಿ ಭ್ರಷ್ಟಾಚಾರದ ಆರೋಪ, ಆದ್ರೆ ಅವ್ರ ಕಾರಣದಿಂದ ಬಂದಿದೆ ಅಂತ ಹೇಳಿ ಅವ್ರು ಬೇಸತ್ತು ಅದನ್ನ ವಾಪಸ್ ಕೊಟ್ಟಿದ್ರು. ಸೊ ಹೀಗಾಗಿ ಇವತ್ತು ನಾವು ಮೊದಲಿಂದ ಅವ್ರು ಏನ್ ಹೇಳ್ತಿದ್ರು, ಅವರು ನಿರಪರಾಧಿಗಳು ಅಂತ ಹೇಳಿ ಅದಕ್ಕೆ ಜಯ ಸಿಕ್ಕಿದೆ. ಮುಂದೆ ಅವ್ರು ಏನು ತೀರ್ಮಾನ. ರಾಯಚೂರು ಕಾಂಗ್ರೆಸ್ ಸಂಸದ ಕುಮಾರ್ ನಾಯಕ್ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆಗಳಿವೆ. ಹಗರಣ ನಡೆದಾಗ ಕರ್ತವ್ಯದಲ್ಲಿದ್ದ ಅಧಿಕಾರಿಗಳದ್ದೇ ಲೋಪ ಎಂದು ಲೋಕಾಯುಕ್ತ ಪೊಲೀಸರು ಉಲ್ಲೇಖಿಸಿದ್ದಾರೆ. ಅಂದಿನ DC ಕುಮಾರ್ ನಾಯಕ್ ಲೋಪದ ಬಗ್ಗೆ ವರದಿಯಲ್ಲಿದೆ. ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇನ್ನು ಮುಡಾ ಹಗರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಲೋಕಾಯುಕ್ತ ಪೊಲೀಸರು ಕ್ಲೀನ್ ಚಿಟ್ ನೀಡಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಫುಲ್ ಖುಷಿಯಾಗಿದ್ದಾರೆ. ಆದರೆ ಈ ವರದಿಯಲ್ಲಿನ ಒಂದು ಎಡವಟ್ಟು DCM ಅನ್ನುವಂಥ ಒಂದು ಪದ ದೊಡ್ಡ ಸಂಕಷ್ಟಕ್ಕೆ ಕಾರಣವಾಗಿದೆ. ಏನು DCM ಕೇಳಿ. ಸಿದ್ದರಾಮಯ್ಯಗೆ ಸಂಕಷ್ಟ ತಂದಿಟ್ರ ದೇವರಾಜು. DCM ಪದ ಕೇಳಿಯೇ ಬೆಚ್ಚಿ ಬಿದ್ರ ಸಿಎಂ ಸಿದ್ದರಾಮಯ್ಯ ಮೂಡಾ ಸೈಟ್ ಸಂಕಷ್ಟದಿಂದ ಪಾರಾದ್ರು ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ಲೋಕಾಯುಕ್ತ ವರದಿಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಹೊರಬಿದ್ದಿದೆ. ದೇವರಾಜು ಬರೆದ ಪತ್ರದಲ್ಲಿ DCM ಅಂತ ಉಲ್ಲೇಖಿಸಲಾಗಿದೆ. ಅದನ್ನ ಗಮನಿಸ್ತಾ ಇದ್ರೆ ಸಿದ್ದರಾಮಯ್ಯ ಲಾಬಿ ಮಾಡಿದ್ರ ಅನ್ನೋ ಅನುಮಾನ ಮೂಡಿದೆ. ದೇವರಾಜು ಬರೆದ ಪತ್ರದಲ್ಲಿ DCM ಎಂಬ ಅಂಶ ಉಲ್ಲೇಖವಾಗಿತ್ತು. 1996ರಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ಕೈಬಿಡಲು ಆತ ಅರ್ಜಿ ಬರೆದಿಲ್ಲ. ಅದೇ ಪತ್ರದ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಪ್ರಶ್ನೆ ಕೇಳಿದ್ರು. ಆದ್ರೆ ನಾನು DCM ಎಂದು ಬರದೇ ಇಲ್ಲ ಅಂತ ದೇವರಾಜು ಉತ್ತರಿಸಿದ್ದಾರೆ. ಆದ್ರೆ ಅರ್ಜಿಯಲ್ಲಿ DCM ಎಂಬ ಪದ ಬಂದಿದ್ದು ಹೇಗೆ ಅನ್ನೋದೇ ಸದ್ಯದ ಪ್ರಶ್ನೆ. ಮಲ್ಲಿಕಾರ್ಜುನ ಸ್ವಾಮಿಯವರು 1996ರ ಇಸ್ವಿಯಲ್ಲಿ ಭೂ ಸ್ವಾಧೀನ ಕೈಬಿಡದಲ್ಲಿ ಮನವಿ ಪತ್ರ ಸಲ್ಲಿಸಿದ್ದಾರೆ. ಆ ಮನವಿ ಪತ್ರ ಒಂದು ಮೂಲೆಯಲ್ಲಿ DCM ಅಂತೇಳಿ ಬರೆದಿದ್ದಾರೆ ಅನ್ನೋದು ಕಂಡು ಬಂದಿದೆ. DCM ಅಂದ್ರೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತೇಳಿ ಗೊತ್ತಾಗುತ್ತೆ. ಡೆಪ್ಟಿ CM ಆಗಿದ್ದವರು ಅಂದರೆ ಉಪಮುಖ್ಯಮಂತ್ರಿ ಆಗಿದ್ದವರು ಸಿದ್ದರಾಮಯ್ಯ. ಅವರ ಒಂದು ಅರ್ಜಿ ಅಂದರೆ ಅವರ ಕಡೆಯವರ ಒಂದು ಅರ್ಜಿ ಅನ್ನೋ ಒಂದು ಪ್ರಭಾವಕ್ಕೋಸ್ಕರ DCM ಬರೋದು ಸ್ಪಷ್ಟ ಕಂಡು ಬರುತ್ತೆ. ದೇವರಾಜ್ ಅವರು ಏನು ಭೂ ಮಾಲೀಕ ಅಂತ ಹೇಳ್ತಾರೆ, ಆ ದೇವರಾಜ್ ಅವರು ಕೊಟ್ಟರಂತ 4ನೇ ಆರೋಪಿ. ಅಲ್ಲಿಂದನೇ ಸಿದ್ದರಾಮಯ್ಯ ಪ್ರಭಾವ ಬೀರಿದೆ ಅನ್ನೋದು ಸ್ಪಷ್ಟವಾಗಿದೆ. ಮತ್ತೆ 14 ಸೈಟ್ ವಾಪಸ್ ಕೇಳ್ತಾರಂತೆ ಸಿದ್ದರಾಮಯ್ಯ. ತಂದೆಯವ್ರಿಗೆ ಅದರಿಂದ ತೊಂದರೆ ಆಗಬಾರ್ದು. ಅವ್ರು 45 ವರ್ಷಗಳಿದ್ದ ರಾಜಕೀಯ ಪಯಣದಲ್ಲಿ ಯಾವತ್ತೂ ಕೂಡ ಆ ರೀತಿ ಆರೋಪ ಬಂದಲ್ಲಿ ಭ್ರಷ್ಟಾಚಾರದ ಆರೋಪ, ಆದ್ರೆ ಅವ್ರ ಕಾರಣದಿಂದ ಬಂದಿದೆ ಅಂತ ಹೇಳಿ ಅವ್ರು ಬೇಸತ್ತು ಅದನ್ನ ವಾಪಸ್ ಕೊಟ್ಟಿದ್ರು. ಸೊ ಹೀಗಾಗಿ ಇವತ್ತು ನಾವು ಮೊದಲಿಂದ ಅವ್ರು ಏನ್ ಹೇಳ್ತಿದ್ರು, ಅವರು ನಿರಪರಾಧಿಗಳು ಅಂತ ಹೇಳಿ ಅದಕ್ಕೆ ಜಯ ಸಿಕ್ಕಿದೆ. ಮುಂದೆ ಅವ್ರು ಏನು ತೀರ್ಮಾನ. ರಾಯಚೂರು ಕಾಂಗ್ರೆಸ್ ಸಂಸದ ಕುಮಾರ್ ನಾಯಕ್ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆಗಳಿವೆ. ಹಗರಣ ನಡೆದಾಗ ಕರ್ತವ್ಯದಲ್ಲಿದ್ದ ಅಧಿಕಾರಿಗಳದ್ದೇ ಲೋಪ ಎಂದು ಲೋಕಾಯುಕ್ತ ಪೊಲೀಸರು ಉಲ್ಲೇಖಿಸಿದ್ದಾರೆ. ಅಂದಿನ DC ಕುಮಾರ್ ನಾಯಕ್ ಲೋಪದ ಬಗ್ಗೆ ವರದಿಯಲ್ಲಿದೆ. ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.
ಇನ್ನು ಮುಡಾ ಹಗರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಲೋಕಾಯುಕ್ತ ಪೊಲೀಸರು ಕ್ಲೀನ್ ಚಿಟ್ ನೀಡಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಫುಲ್ ಖುಷಿಯಾಗಿದ್ದಾರೆ. ಆದರೆ ಈ ವರದಿಯಲ್ಲಿನ ಒಂದು ಎಡವಟ್ಟು DCM ಅನ್ನುವಂಥ ಒಂದು ಪದ ದೊಡ್ಡ ಸಂಕಷ್ಟಕ್ಕೆ ಕಾರಣವಾಗಿದೆ. ಏನು DCM ಕೇಳಿ. ಸಿದ್ದರಾಮಯ್ಯಗೆ ಸಂಕಷ್ಟ ತಂದಿಟ್ರ ದೇವರಾಜು. DCM ಪದ ಕೇಳಿಯೇ ಬೆಚ್ಚಿ ಬಿದ್ರ ಸಿಎಂ. ಸಿಎಂ ಸಿದ್ದರಾಮಯ್ಯ ಮೂಡಾ ಸೈಟ್ ಸಂಕಷ್ಟದಿಂದ ಪಾರಾದ್ರು ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ಲೋಕಾಯುಕ್ತ ವರದಿಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಹೊರಬಿದ್ದಿದೆ. ದೇವರಾಜು ಬರೆದ ಪತ್ರದಲ್ಲಿ DCM ಅಂತ ಉಲ್ಲೇಖಿಸಲಾಗಿದೆ. ಅದನ್ನ ಗಮನಿಸ್ತಾ ಇದ್ರೆ ಸಿದ್ದರಾಮಯ್ಯ ಲಾಬಿ ಮಾಡಿದ್ರ ಅನ್ನೋ ಅನುಮಾನ ಮೂಡಿದೆ. ದೇವರಾಜು ಬರೆದ ಪತ್ರದಲ್ಲಿ DCM ಎಂಬ ಅಂಶ ಉಲ್ಲೇಖವಾಗಿತ್ತು. 1996ರಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ಕೈಬಿಡಲು ಆತ ಅರ್ಜಿ ಬರೆದಿಲ್ಲ. ಅದೇ ಪತ್ರದ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಪ್ರಶ್ನೆ ಕೇಳಿದ್ರು. ಆದ್ರೆ ನಾನು DCM ಎಂದು ಬರದೇ ಇಲ್ಲ ಅಂತ ದೇವರಾಜು ಉತ್ತರಿಸಿದ್ದಾರೆ. ಆದ್ರೆ ಅರ್ಜಿಯಲ್ಲಿ DCM ಎಂಬ ಪದ ಬಂದಿದ್ದು ಹೇಗೆ ಅನ್ನೋದೇ ಸದ್ಯದ ಪ್ರಶ್ನೆ. ಮಲ್ಲಿಕಾರ್ಜುನ ಸ್ವಾಮಿಯವರು 1996ನೇ ಇಸ್ವಿಲಿ ಭೂ ಸ್ವಾಧೀನ ಕೈ ಬಿಡದಿಯಲ್ಲಿ ಮನವಿ ಪತ್ರ ಸಲ್ಲಿಸಿದ್ದಾರೆ. ಆ ಮನವಿ ಪತ್ರ ಒಂದು ಮೂಲೆಯಲ್ಲಿ DCM ಅಂತೇಳಿ ಬರೆದಿದ್ದಾರೆ ಅನ್ನೋದು ಕಂಡು ಬಂದಿದೆ. DCM ಅಂದ್ರೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತೇಳಿ ಗೊತ್ತಾಗುತ್ತೆ. ಡೆಪ್ಟಿ CM ಆಗಿದ್ದವರು ಅಂದರೆ ಉಪಮುಖ್ಯಮಂತ್ರಿ ಆಗಿದ್ದವರು ಸಿದ್ದರಾಮಯ್ಯ. ಅದು ಅವರ ಒಂದು ಅರ್ಜಿ ಅಂದರೆ ಅವರ ಕಡೆಯವರ ಒಂದು ಅರ್ಜಿ ಅನ್ನೋದು ಪ್ರಭಾವಕ್ಕೋಸ್ಕರ DCM ಬರೋದು ಸ್ಪಷ್ಟ ಕಂಡು ಬರುತ್ತೆ. ದೇವರಾಜ್ ಅವರು ಏನು ಭೂ ಮಾಲೀಕ ಅಂತ ಹೇಳ್ತಾರೆ, ಆ ದೇವರಾಜ್ ಅವರು ಕೊಟ್ಟರಂತ ಅಂದರೆ 4ನೇ ಆರೋಪಿ. ಸೊ ಅಲ್ಲಿಂದನೇ ಸಿದ್ದರಾಮಯ್ಯ ಪ್ರಭಾವ ಬೀರಿದೆ ಅನ್ನೋದು ಸ್ಪಷ್ಟವಾಗಿದೆ. ಮತ್ತೆ 14 ಸೈಟ್ ವಾಪಸ್ ಕೇಳ್ತಾರಂತೆ ಸಿದ್ದರಾಮಯ್ಯ. ತಂದೆಯವ್ರಿಗೆ ಅದರಿಂದ ತೊಂದರೆ ಆಗ್ಬಾರ್ದು, ಅವ್ರು 45 ವರ್ಷಗಳಿದ್ದ ರಾಜಕೀಯ ಪಯಣದಲ್ಲಿ ಯಾವತ್ತೂ ಕೂಡ ಆ ರೀತಿ ಆರೋಪ ಬಂದಲ್ಲಿ ಭ್ರಷ್ಟಾಚಾರದ ಆರೋಪ, ಆದ್ರೆ ಅವ್ರ ಕಾರಣದಿಂದ ಬಂದಿದೆ ಅಂತ ಹೇಳಿ ಅವ್ರು ಬೇಸತ್ತು ಅದನ್ನ ವಾಪಸ್ ಕೊಟ್ಟಿದ್ರು. ಸೊ ಹೀಗಾಗಿ ಇವತ್ತು ನಾವು ಮೊದಲಿಂದ ಅವ್ರು ಏನ್ ಹೇಳ್ತಿದ್ರು, ಅವರು ನಿರಪರಾಧಿಗಳು ಅಂತ ಹೇಳಿ ಅದಕ್ಕೆ ಜಯ ಸಿಕ್ಕಿದೆ. ಮುಂದೆ ಅವ್ರು ಏನು ತೀರ್ಮಾನ. ರಾಯಚೂರು ಕಾಂಗ್ರೆಸ್ ಸಂಸದ ಕುಮಾರ್ ನಾಯಕ್ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆಗಳಿವೆ. ಹಗರಣ ನಡೆದಾಗ ಕರ್ತವ್ಯದಲ್ಲಿದ್ದ ಅಧಿಕಾರಿಗಳದ್ದೇ ಲೋಪ ಎಂದು ಲೋಕಾಯುಕ್ತ ಪೊಲೀಸರು ಉಲ್ಲೇಖಿಸಿದ್ದಾರೆ. ಅಂದಿನ DC ಕುಮಾರ್ ನಾಯಕ್ ಲೋಪದ ಬಗ್ಗೆ ವರದಿಯಲ್ಲಿದೆ. ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇನ್ನು ಮುಡಾ ಹಗರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಲೋಕಾಯುಕ್ತ ಪೊಲೀಸರು ಕ್ಲೀನ್ ಚಿಟ್ ನೀಡಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಫುಲ್ ಖುಷಿಯಾಗಿದ್ದಾರೆ. ಆದರೆ ಈ ವರದಿಯಲ್ಲಿನ ಒಂದು ಎಡವಟ್ಟು DCM ಅನ್ನುವಂಥ ಒಂದು ಪದ ದೊಡ್ಡ ಸಂಕಷ್ಟಕ್ಕೆ ಕಾರಣವಾಗಿದೆ. ಏನು DCM ಕೇಳಿ. ಸಿದ್ದರಾಮಯ್ಯಗೆ ಸಂಕಷ್ಟ ತಂದಿಟ್ರ ದೇವರಾಜು. DCM ಪದ ಕೇಳಿಯೇ ಬೆಚ್ಚಿ ಬಿದ್ರ ಸಿಎಂ. ಸಿಎಂ ಸಿದ್ದರಾಮಯ್ಯ ಮೂಡಾ ಸೈಟ್ ಸಂಕಷ್ಟದಿಂದ ಪಾರಾದ್ರು ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ಲೋಕಾಯುಕ್ತ ವರದಿಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಹೊರಬಿದ್ದಿದೆ. ದೇವರಾಜು ಬರೆದ ಪತ್ರದಲ್ಲಿ DCM ಅಂತ ಉಲ್ಲೇಖಿಸಲಾಗಿದೆ. ಅದನ್ನ